ಒಂದು ಊರೊಳಗೆ ಬಡಗಿ ಇದ್ದ. ಬಡತನ ಯಾವಾಗಲೂ ಇದ್ದದ್ದೇ. ಆದರೆ ಆತನ ಸ್ವಭಾವ ಬಡತನದಲ್ಲಿ ಕೂಡ ಸ್ವಲ್ಪ ಸಂತೋಷವಾಗೇ ಇದ್ದ. ಆಗ ಕಾಡಿಗೆ ಹೋಗೋನು, ತನ್ನ ಬೇಕಾದ ಮರ ಕತ್ತರಿಸ್ಕೊಂಡ್ಬರ್ತಿದ್ದ. ಬಂದು ಯಾರೇನು ಕೇಳ್ತಾರೋ ಅದನ್ನು ವಸ್ತುಗಳನ್ನು ಮಾಡಿಕೊಟ್ಟು ತನ್ನ ಜೀವ ನಡೆಸಬೇಕು. ಒಂದು ಸಲ ಆತ ಪ್ರತಿ ಸಲ ಹೋಗುವಂಗೆ ಕಾಡಿಗೆ ಹೋದ. ಈ ಸಲ ದಾರಿ ಬದಲಾಯಿಸ್ಕೊಂಡು ಹೋಗೋಣ, ಒಳ್ಳೆ ಮರ ಸಿಕ್ಕಿತ್ತು ಅಂತ ಹೋದ. ತುಂಬ ಒಳಗೆ ಹೋಗ್ಬಿಟ್ಟ. ತಮ್ಗೆ ಗೊತ್ತಿರಬೇಕು, ಕಾಡಿನ ಒಳಗೆ ಹೋಗ್ಬಿಟ್ರೆ ದಿಕ್ಕು ತಪ್ಪಿ ಹೋಗುತ್ತೆ, ಯಾವುದು ಪೂರ್ವ ಯಾವುದು ಪಶ್ಚಿಮ ಗೊತ್ತಾಗಲ್ಲ. ಸ್ವಲ್ಪ ಗಾಬರಿ ಆದರೂ ಸಂತೋಷ ಆಯಿತು ಅವನಿಗೆ. ಯಾಕಂದರೆ ಕಾಡಿನ ಆ ಭಾಗದಲ್ಲಿ ಎಷ್ಟು ಒಳ್ಳೆ ಮರಗಳಿದ್ವು ಅಂದರೆ ಅವನಂದ ಅಡ್ಡಿಲ್ಲ, ಒಳ್ಳೆ ಜಾಗಕ್ಕೆ ಬಂದಿದ್ದೀನಿ, ಒಂದಿಷ್ಟು ಮರ ಕತ್ತರಿಸ್ಕೊಂಡು ಇಟ್ಕೋತೀನಿ ಅಂತ ಜೋಡಿಸಿದ. ಒಂದು ಹೊರೆ ಕಟ್ಟಿದ. ಅತಿ ಆಸೆ, ಜಾಸ್ತಿ ಮರ ಕತ್ತರಿಸ್ಬೇಕು ಅಂತ. ಸುಸ್ತಾದ್ದರಿಂದ ಮರದ ಕೆಳಗೆ ಮಲ್ಕೊಂಡ. ಗಾಢ ನಿದ್ರೆ ಬಂದುಬಿಡ್ತು. ಅವನು ಎಚ್ಚರ ಆದಾಗ ಯಾರೋ ಮಾತಾಡ್ತಿರೋ ಹಾಗೆ, ಕಿಲ್ಲ ನಗುತ್ತಾ ಇದ್ದ ಹಾಗೆ ಕೇಳಿಸ್ತು. ಕಣ್ ತೆಗೆದು ನೋಡ್ದ, ಸ್ವಲ್ಪ ದೂರ 4-6 ಜನ ಅಪರೂಪದ ಸುಂದರಿಯರು ನಗನಗ್ತಾ ಮಾತಾಡ್ತಾ ಇದ್ದಾರೆ. ಸುತ್ತಲೆಲ್ಲ ತಿಂಡಿ ತಿನಿಸುಗಳು, ಹಣ್ಣು ಹೂವುಗಳು, ಮತ್ತೇರಿಸುವಂಥ ವಾಸನೆ ಎಲ್ಲ ತುಂಬಿಕೊಂಡಿದೆ. ಇವೆಲ್ಲ ಹೆಂಗೆ ತಂದ್ರಿ ಇವರು, ಯಾರು ಇವರು ಅಂತ ಅಲ್ಲಿ ಮಲ್ಕೊಂಡಲ್ಲೇ ಕಣ್ ತೆಗೆದು ನೋಡ್ತಾ ಇದ್ದ. ಆ ಸುಂದರಿಯರ ಮುಂದೆ ಒಂದು ಕಾಜಿನ ಪೆಟ್ಟಿಗೆ ಇದೆ. ಅವ್ರು ತಮಗೇನೇನು ಬೇಕೋ ಆ ಪೆಟ್ಟಿಗೆ ಅಂತ ತೊಗೋತಾ ಇದ್ದಾರೆ. ಒಬ್ಬಳು ಹಣ್ಣು ಕೇಳಿದರೆ ಹಣ್ಣು ಬರುತ್ತೆ, ರಸ ಬೇಕು ರಸ ಬರುತ್ತೆ, ಕಾಯಿ ಬೇಕು ಅಂದರೆ ಕಾಯಿ ಬರುತ್ತೆ, ಒಂದಿಷ್ಟು ಒಳ್ಳೆ ವಾಸನೆ ಇರುವಂಥ ಅತ್ತರು ಕೊಡೋದು ಅತ್ತರು ಬರ್ತದೆ. ಅವ್ರ ಪೆಟ್ಟಿಗೆಯಲ್ಲಿ ಕೈ ಹಾಕಿ ಏನು ಕೇಳಿದ್ರು ಕೊಡ್ತಾ ಇದೆ. ಇದೊಂಥರ ಪೆಟ್ಟಿಗೆ ರೂಪದ ಕಾಮಧೇನು. ಆ ಮನುಷ್ಯ ಎದ್ದು ಅವ್ರ ಹತ್ರ ಹೋದ. ಅವ್ರಿಗೆ ನೋಡಿ ನಕ್ಕರು, ಮುಗುಳು ನಕ್ಕರು. ಕೂತ್ಕೊಳ್ಳಿ ನನ್ನ ಪಕ್ಕ ಅಂತ ಕೂರಿಸ್ಕೊಂಡ್ರು. ನಿಮಗೇನು ಬೇಕು ಹೇಳಪ್ಪ ಅಂದರು. ಅವ್ನಿಗೇನೇನು ಬೇಕೋ ಅದೆಲ್ಲ ಕೊಟ್ಟರು. ಆ ಸಂಭ್ರಮದೊಳಗೆ ಆತ ಮನೆಗೆ ಹೋಗೋದನ್ನು ಮರೆತು ಅಲ್ಲೇ ಉಳ್ಕೊಂಬಿಟ್ಟ. ಎಷ್ಟು ದಿವಸ, 1 ವಾರ ಇದ್ದುಬಿಟ್ಟ. 1 ವಾರ ಆದಮೇಲೆ ಮನೆ ಚಿಂತೆ ಬಂತು. ಆ ಸುಂದರಿಯರಿಗೆ ಹೇಳಿದ, ನಾನು ಹೊರಡ್ತೀನಿ, ನನಗೆ ಅಪ್ಪಣೆ ಕೊಡಿ ಅಂತ ಹೊರಡಿಸಿದ್ದಾದ. ಆಗೊಂದು ಆಸೆ ಬಂತು ಅವನಿಗೆ. ನೋಡಿಮ್ಮ, ನನ್ನ ಜೀವನ ಇಷ್ಟು ದಿವಸ ಬಡತನದಲ್ಲೇ ಹೋಯಿತು. ಇನ್ನು ಮೇಲಾದರೂ ನನ್ನ ಹೆಂಡತಿ ಮಕ್ಕಳನ್ನು ಸಂತೋಷವಾಗಿಡಬೇಕು ಅಂದ್ಕೊಂಡಿದ್ದೀನಿ. ನನಗಂಥ ಕಾಜಿನ ಪೆಟ್ಟಿಗೆ ಕೊಡ್ತೀರಾ? ಮಕ್ಕಳಿಗೆಲ್ಲ ಕೊಡಬೇಕು, ನನ್ನ ಹೆಂಡತಿ ಕೊಡಬೇಕು, ಕೊಡ್ತೀರಾ ಅಂತ ಕೇಳ್ದ. ಅವರೇನಿಲ್ಲ ಅನ್ನಲಿಲ್ಲ. ಕೊಡ್ತೀವಪ್ಪ, ಪೆಟ್ಟಿಗೆ ಕೊಡೋಕೆ ನನಗೇನು ತೊಂದರೆ ಇಲ್ಲ. ಯಾಕಂದರೆ ನಾವಿಂಥ 100 ರನ್ ಸೃಷ್ಟಿ ಮಾಡ್ಬೋದು. ಅದನ್ನೇನು ಮಾತ್ರ ಸರಿಯಾಗಿ ಇಟ್ಕೋಬೇಕು. ಇದೊಂದು ವಿಚಾರ ನೆನಪಿಟ್ಕೋ. ಇದು ಒಡೆದು ಹೋದರೆ ಮತ್ತೇನೂ ಮಾಡೋಕ್ಕಾಗಲ್ಲ, ಮತ್ತು ಮೊದಲಿನ ಸ್ಥಿತಿಗೆ ಬರ್ತದೆ. ಬಡಿಗೆ ಹೇಳ್ತಾ, ನೀವು ಕೊಟ್ಟು ನೋಡಿ ಹ್ಯಾಕೆ ಕಾಪಾಡ್ಕೋತೀನಿ ಅದನ್ನು, ನಾನು ಪ್ರಾಣಕ್ಕಿಂತ ಹೆಚ್ಚು ಕಾಪಾಡ್ಕೊಂಡಿರ್ತೀನಿ, ಚಿಂತೆ ಮಾಡಬೇಡಿ ಎಂದು. ಆಯ್ತು, ತೊಗೊಂಡು ಹೋಗೋದು ಪೆಟ್ಟಿಗೆ ಕೊಟ್ಟರು. ಸಂತೋಷದಿಂದ ಕುಡ್ಕೊಂಡು ಮನೆಗೆ ಬಂದ ಇವ. ಮನೆಗೆ ಬಂದ ತಕ್ಷಣ ಎಲ್ಲರನ್ನು ಕರೆದ, ಹೆಂಡತಿ ಮಕ್ಕಳನ್ನ ನೋಡಿ ಮಜಾ ತಂದಿದ್ದೀನಿ, ಈಗೊಂದು ಅದ್ಭುತ ಇದು, ಪವಾಡ ಇದು ಅಂತ ಹೇಳಿ ಪೆಟ್ಟಿಗೆಯನ್ನು ಮುಂದಿಟ್ಕೊಂಡ. ಏನೇನು ಬೇಕು ಹೇಳು ಅಂದ. ಅವ್ರು ಏನೇನು ಕೇಳಿದ್ರು ಎಲ್ಲ ಬಂತು. ಅದರಿಂದ ತಾನೂ ಪಡ್ಕೊಂಡ. ಹೊಸ ಮನೆ ಬೇಕು ಅಂದ, ಮನೆ ಬಂತು, ಹಣ ಬಂತು, ಆಭರಣಗಳು ಬಂದು, ಊರು ಸುತ್ತಮುತ್ತಲ 100 ಎಕರೆ ಜಮೀನಾಯಿತು. ಒಂದು ಸಲ ಶ್ರೀಮಂತಿಕೆ ಬಂತೋ ಅದರಿಂದ ಸ್ನೇಹಿತರು ಬಂದರು, ಹಿಂಬಾಲಕರು ಬಂದರು. ದುಡ್ಡು ಇಲ್ಲದೆ ಹೋದಾಗ ಯಾರೂ ಸಲಹೆ ಕೊಡೋಕ್ಕೆ ಬರಲ್ಲ ನಿಮಗೆ. ದುಡ್ಡು ಬಂದ ತಕ್ಷಣ ಸಲಹೆಗಾರರು ಬರ್ತಾರೆ, ಹಂಗೆ ಮಾಡು ಹಿಂಗೆ ಮಾಡು, ಹಿಂಗೆ ಮಾಡೋದಲ್ಲ ಹಂಗೆ ಮಾಡು ಅಂತಾರೆ. ಎಲ್ಲ ಹಿಂದೆ ಅಧಿಕಾರನೂ ಬಂತು. ಶ್ರೀಮಂತ ಮನುಷ್ಯ ಊರಲ್ಲಿ ಅಧಿಕಾರ ಬಂತು. ಏನಾಗ್ತದೆ ಗೊತ್ತಾ, ನಿಧಾನಕ್ಕೆ ಹಣ ಬರ್ತಾ ಇದ್ದರೆ ತಲೆ ಭುಜದ ಮೇಲೆ ನಿಂತ್ಕೊಳ್ಳುತ್ತೆ. ಒಂದೇ ಸಲ ಬಂದರೆ ಗರ್ರ ಅಂತ ತಿರುಗುತ್ತೆ 360 ಡಿಗ್ರಿ. ಕಾಲಕ್ಕೆ ನೆಲ ತಾಗದಂಗಾಯಿತು. ಇವನು ಕಂಡು ಭಾಳ ಅಸೂಯೆ ಪಡೋರು ಬೇಕಾದಷ್ಟು ಜನ ಆದರು. ಇದು ಭಾಳ ಚೆಂದ ಇತ್ತು ಸ್ವಾಮಿ. ದುಡ್ಡು ಇಲ್ಲದೆ ಹೋದಾಗ ನಮ್ಗೆ ವೈರಿಗಳು ಇರಲ್ಲ, ಹತ್ರನೇ ಬರಲ್ಲ ಯಾರು. ದುಡ್ಡು ಬಂದ ತಕ್ಷಣ ಸ್ನೇಹಿತರು ಬರ್ತಾರೆ, ಅದ್ರ ಜೊತೆಗೆ ವೈರಿಗಳು ಹುಟ್ಕೋತಾರೆ ಅಸೂಯೆಯಿಂದ. ಆ ವೈರಿಗಳು ಹೀಗಾದ್ರೆ ಇವನಿಗೆ ಬರೋದೇನು ತಡ. ಎಲ್ಲರೂ ಒಂದು ನೋಡಿದ್ರು, ಹ್ಯಾಂಗೆ ಶ್ರೀಮಂತ ಆದ ಇವನು, ಕಟ್ಟಿಗೆ ಕಡಿಯವನು, ಈ ಕಾಡಿಗೆ ಹೋಗ್ತಾ ಇಲ್ಲ, ಅವನು ಮನೇಲಿದ್ದಾನೆ, ಜರಿ ಶ್ರೀಮಂತ ಆಗಿದ್ದಾನೆ, ಎಲ್ಲಿಗೆ ಬಂದಿರಬೇಕು. ಅವನ ಮನೆ ಕೆಲಸ ಮಾಡೋರು ಹೇಳಿದರು, ಏನೋಪ್ಪ ಅವನು ಕಾಡಿಂದ ಬರ್ಬೇಕಾದ್ರೆ ಒಂದು ಪೆಟ್ಟಿಗೆ ತಂದಿದ್ದಾನೆ, ಕಾಜಿನ ಪೆಟ್ಟಿಗೆ, ಅದರಿಂದ ಎಲ್ಲ ಸಾಮಾನು ಬರ್ತದೆ ಅಂತ. ಆಹಾ, ಇದರಿಂದ ಶ್ರೀಮಂತ ಆಗಿದ್ದಾನೆ ಇವನು ಅಂಥೇಳಿ ಮನೆಗೆ ಬಂದರು. ರಾತ್ರಿ ಹೊತ್ತು ಬಂದು ಪೆಟ್ಟಿಗೆ ಕದಿಯೋಕ್ಕೆ ಬಂದರು. ಅವ್ರ ಪೆಟ್ಟಿಗೆ ತೊಗೊಂಡು ಹೋಗೋ ಹೊತ್ತಿಗೆ ಎಚ್ಚರ ಆಯ್ತು ಇವನಿಗೆ. ಅಯ್ಯೋ ನಾನು ಪೆಟ್ಟಿಗೆ ತೊಗೊಂಡು ಹೋಗ್ತಾರೆ ಇವರು ಅಂತ ಎದ್ದು ಬಂದ. ಜಗಳ, ತಾಕಲಾಟ, ಉದ್ದಾಟ ಆಯಿತು. ಟಪ್ ಅಂತ ಪೆಟ್ಟಿಗೆ ನೆಲಕ್ಕೆ ಬಿದ್ದು 100 ಚೂರು ಆಗ್ಬಿಟ್ಟು. ಅವ್ರೇನು ಹೇಳಿದರು, ಪೆಟ್ಟಿಗೆ ಇರೋ ತನಕನೂ ಚೆನ್ನಾಗಿರುತ್ತೆ,
ಪೆಟ್ಟಿಗೆ ಹೋದ ತಕ್ಷಣ ಮತ್ತು ಮೊದಲಿನ ಸ್ಥಿತಿಗೆ ಬರ್ತೀಯಾ ಅಂತ ಹೇಳಿದರು ಅವರು. ಯಾವ ಕ್ಷಣಕ್ಕೆ ಪೆಟ್ಟಿಗೆ ಒಡೆದು ಹೋಯ್ತೋ ಅವನು ಪಡ್ಕೊಂಡಂಥ ಹಣ, ಮನೆ, ಜಮೀನು, ಅಧಿಕಾರ ಎಲ್ಲ ಕರಗಿ ಹೋಗಿ ಮತ್ತೆ ಮೊದಲನವನು ಹಾಗೆ ಆಗ್ಬಿಟ್ಟ ಅಂತ ಹೇಳ್ತಾರೆ. ಈ ಕತೆ ನನಗೆ ತುಂಬ ಚಂದ ಅನಿಸುತ್ತೆ. ಇದು ನೋಡಿ, ನಮ್ಮ ಜೀವನದಲ್ಲೂ ಯಾವುದೋ ಕೃಪೆಯಿಂದ, ಯಾರದೋ ಆಶೀರ್ವಾದದಿಂದ ಅಂಥ ಕಾಜಿನ ಪೆಟ್ಟಿಗೆ ನಮ್ಗೆ ಬರ್ತದೆ. ಆ ಕಾಲದಲ್ಲಿ ನಾವು ಅಪೇಕ್ಷೆ ಮಾಡಿದ್ದೆಲ್ಲ ಸಿಗ್ತದೆ. ಎಲ್ಲರ ಜೀವನದಲ್ಲಿ ಒಂದು ಹಂತ ಬರುತ್ತೆ. ಭಗವಂತನ ಕೃಪೆಯಿಂದ ಅಧಿಕಾರ, ಹಣ ಎಲ್ಲ ಬರ್ತದೆ. ಆದರೆ ಅದನ್ನೇ ಶಾಶ್ವತ ಅಂತ ಇಟ್ಕೊಂಡು ಅಹಂಕಾರದಿಂದ, ದರ್ಪದಿಂದ ನಡೆದರೆ ಕಾಜಿನ ಪೆಟ್ಟಿಗೆ ಖಂಡಿತ ಹೊಡಿತದೆ. ಅದಕ್ಕೆ ಕೆಲವೊಂದು ಸಲ ನೋಡ್ತೀವಲ್ಲ, ನಮ್ಮ ನಾಯಕರು ಬೆಳೆಯೋದು, ಬೆಳೆದಾಗ ಅಹಂಕಾರದಿಂದ ಬೀಗಿ ನೆಲಕ್ಕೆ ಬೀಳೋದು, ಇವೆಲ್ಲ ಈ ಕಾಜಿನ ಪೆಟ್ಟಿಗೆ ಕಥೆಗಳೇ.